ಒಂದು ಸಲ ಸೌಂಡನ್ನು ಕೇಳಿಸ್ಕೊಳ್ಳಿ. ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿಂದ ಮಾಡಿರುವಂಥ ಸ್ನ್ಯಾಕ್ಸ್ ಇದು. ಸಾಯಂಕಾಲ ಟೀ ಜೊತೆಗೆ ಅಥವಾ ಊಟದ ಜೊತೆಗೆ ತುಂಬ ಚೆನ್ನಾಗಿರ್ತವೆ. ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಅದರ ಅರ್ಧದಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಎಳ್ಳು, ಕುಟ್ಟಿದಂತಹ ಕಾಳುಮೆಣಸು, ಜೀರಿಗೆ, ಅಜ್ವಾಯಿನ್ ಬೇಕಾಗುತ್ತೆ. ಇವು 4 ಕೂಡ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೋಸ್ಕರ. ಎಳ್ಳು, ಜೀರಿಗೆ, ಅಜ್ವಾಯಿನು, ಕುಟ್ಟಿದಂಥ ಕಾಳುಮೆಣಸಿನ ಪುಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೋಂಡಾ ಬಜ್ಜಿ ಮಾಡ್ತೀವಲ್ಲ, ಅದೇ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಚಪಾತಿ ಹಿಟ್ಟನ್ನು ಅದಕ್ಕೆ ಇರಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಥರ ಇರಬೇಕು, ಅಷ್ಟೇ, ಚೂರು ಗಟ್ಟಿ ಇರಬೇಕು. ನೀರನ್ನು ಎಟ್ ಎ ಟೈಮ್ ಹಾಕಬೇಡಿ, ಸ್ವಲ್ಪ ಹಾಕಿ ಕಲಿಸ್ಕೊಳ್ಳಿ. ಸೋಡಾ ಪುಡಿ, ಅಡುಗೆ ಸೋಡಾ ಯಾವುದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ, ಇಷ್ಟೇ ಸಾಕು. ಇದು ಜಾಸ್ತಿ ಹೊತ್ತು ನೆನೆಯೋದು ಕೂಡ ಬೇಡ. ಮಾಡಿ ಹಾಗೇ ಇಟ್ಟು ಎಣ್ಣೆ ಬಿಸಿ ಆದ ತಕ್ಷಣ ಮಾಡ್ಕೋಬಹುದು. ತುಂಬ ಕ್ರಂಚಿಯಾಗಿ ಟೇಸ್ಟಾಗಿ ಬರ್ತವೆ. ಮೆತ್ತಗಾಗೋದಕ್ಕೆ ಚಾನ್ಸೇ ಇಲ್ಲ. ಒಂದು ಸಲ ಮಾಡಿಟ್ರೆ ಒಂದು ಬಾಕ್ಸಲ್ಲಿ ಒಂದು 15 ದಿನ ಬರ್ತವೆ, ಏನೂ ಆಗೋದಿಲ್ಲ. ಇವಾಗ ರಾಗಿ ಹಿಟ್ಟಿಂದು ಮಾಡ್ಕೊಳ್ಳೋಣ. ಎರಡು ಸೇಮ್ ಅಂತ ಅಂದ್ಕೊಂಡಿರ್ತೀರ, ಆದರೆ ಮಾಡುವಂಥ ಮೆಥಡು ಮತ್ತು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಚೇಂಜ್ ಆಗಿರುತ್ತೆ. ಹಿಟ್ಟು ಮಾತ್ರ 1 ಕಪ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಕಪ್ಪಷ್ಟು ಅದೇ ಹಸಿ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹಸಿ ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಳ್ಳು ಸೇರಿಸ್ತಾ ಇಲ್ಲ ನಾನು. ಕಾಳುಮೆಣಸು, ಜೀರಿಗೆ, ಅಜ್ವಾಯಿನ್ ಮಾತ್ರ ಸೇರಿಸ್ತಾ ಇದ್ದೀನಿ. ಇವನು ಕೂಡ ಸ್ವಲ್ಪನೇ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಇದು ಅಷ್ಟೇ. ಚೂರ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೋಸ್ಕರ. ಒಂದು ಸಲ ಡ್ರೈ ಆಗಿರೋದನ್ನೇ ಚೆನ್ನಾಗಿ ಕಲಸಿ ನಂತರ ನೀರನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ನೆನೆಯುವಂಥ ಅವಶ್ಯಕತೆ ಇಲ್ಲ. ಇದು ಮಾಡಿದ ತಕ್ಷಣವೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಲಟ್ಸೋದಕ್ಕೆ ಬಂದರೆ ಲಟ್ಟಿಸ್ಕೊಳ್ಳಿ ಎಲೆ ಥರ. ಇಲ್ಲ ಬರ್ತಾ ಇಲ್ಲ ಅಂದರೆ ನಾನು ಕವರ್ ಹಾಕಿದ್ದೀನಿ, ಪ್ಲಾಸ್ಟಿಕ್ ಕವರು, ಆ ಥರ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿದು. ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಎಲ್ಲ ಥರ ಮಾಡ್ತಾ ಇರ್ತೀರ, ಈ ಥರ ಕೂಡ ಒಂದು ಸಲ ಮಾಡ್ಕೊಳ್ಳಿ ನೀವು. ಇವಾಗ ಲಟ್ಟಿಸ್ಕೊಳ್ಳೋಣ. ಇದು ಕೂಡ ಯಾವ ಥರ ಅಂತ ನೋಡ್ಕೊಳ್ಳಿ ನೀವು. ಇಷ್ಟೇನಾ ಅಂತ ಅಂದ್ಕೊಳೋದಲ್ಲ, ಕೆಲವೊಂದು ಟಿಪ್ಸ್ಗಳು ಇರ್ತವೆ. ಇನ್ನೊಂದು ಸಲ ಅದನ್ನು ನಾದ್ಕೊಂಡು ಎಣ್ಣೆ ಅಥವಾ ನೀರನ್ನು ಹಚ್ಚಿ ನಾದ್ಕೊಳ್ಳಿ. ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ. ಹಿಟ್ಟನ್ನು ಮುಚ್ಚಿ ಇಟ್ಕೊಳ್ಳಿ, ಹಾಗೆ ಇಡಬೇಡಿ, ಡ್ರೈ ಥರ ಆಗುತ್ತೆ ಅದು. ಎಷ್ಟು ದೊಡ್ಡ ಬೇಕಿದ್ದರೂ ನೀವು ಮಾಡ್ಕೋಬೋದು. ಇವುಗಳನ್ನು ಚಿಕ್ಕದಾಗಿ ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಪೂರಿ ಸೈಜು, ಚಪಾತಿ ಸೈಜು, ನಿಮಗೆ ಯಾವ ಥರ ಸೈಜ್ ಬೇಕೋ ಆ ಥರ ದೊಡ್ಡದು ಸಣ್ಣದನ್ನು ಮಾಡ್ಕೋಬಹುದು. ಒಂದೊಂದನ್ನೇ ಹಾಕಬೇಡಿ, ಎಲ್ಲವನ್ನೂ ಒಂದು ಸಲ ಲಟ್ಟಿಸ್ಕೊಂಡು ಇಟ್ಕೊಂಬಿಡಿ, ಒಂದು 4-5. ಆವಾಗ ಎಣ್ಣೆ ಬಿಸಿ ಆಗಿರುತ್ತಲ್ಲ ಹಾಕ್ಕೊಳ್ಳಿ. ಇವಾಗ ಒಂದು ಫೋರ್ಕ್ ಸಹಾಯದಿಂದ ಅದಕ್ಕೆ ಹೋಲ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಉಬ್ಬೋದಿಲ್ಲ, ಪೂರಿ ಥರ ಉಬ್ಬೋದಿಲ್ಲ. ಆ ಥರ ಮಾಡೋದು ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಚುಚ್ಕೊಳ್ಳಿ, ಅದರಿಂದಾಗಿ ಈ ಥರ ಚುಚ್ಚಲೇಬೇಕಾಗುತ್ತೆ ನೀವು, ಇಲ್ಲದೆ ಹೋದರೆ ಪೂರಿ ಥರ ಆಗಿಬಿಡುತ್ತೆ ಅದು.
ಎಣ್ಣೆಯಲ್ಲಿ 3-4 ಎಟ್ ಅ ಟೈಮ್ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಅತಿಯಾಗಿ ಎಣ್ಣೆ ಕಾಸೋದಕ್ಕೆ ಹೋಗಬೇಡಿ, ಹೊಗೆ ಬರೋ ಥರ ಮೀಡಿಯಮ್ ಇದ್ದರೆ ಸಾಕು. ತಾವಾಗಿನೇ ಮೇಲೆ ಬರ್ತವೆ ಅವು. ಈ ಗುಳ್ಳೆಗಳೆಲ್ಲ ಕಡಿಮೆ ಆದಮೇಲೆ ಇವನ್ನ ತೆಗಿಬೇಕಾಗುತ್ತೆ. ನೀವು ಹಾಕಿದ ತಕ್ಷಣ ಒಳಸೋದಕ್ಕೆ ಹೋಗಬೇಡಿ, ಸ್ವಲ್ಪ ಬೇಯಲಿ ಅದು, ಆನಂತರ ಒಳಸ್ಕೊಳ್ಳಿ. ಇವಾಗಲೇ ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಹಾಕೋದು ಹಾಗೆ ತೆಗಿಯೋದು ಅಂತ. ಸ್ವಲ್ಪ ಟೈಮ್ ತೊಗೊಳ್ಳಿ, ಅಂದರೆ ಒಂದು 2 ನಿಮಿಷ ಬೇಕಾಗುತ್ತೆ. ಒಂದು ಸಲ ಹಾಕಿದರೆ 2 ನಿಮಿಷ ಬೇಕೇ ಬೇಕು. ಹಿಟ್ಟನ್ನೇನೋ ರೆಡಿ ಮಾಡ್ಕೊಳ್ತೀರಾ, ಕರಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕದು. ನೋಡಿ ಎಲ್ಲಿ ಬಬಲ್ಸ್ ಇದೆ, ಹಸಿ ಎಣ್ಣೆಗೆ ಹಾಕಿದ್ದಾರೋ ಏನೋ ಅನ್ನೋ ಥರ ಕಾಣ್ತಾ ಇದೆಯಲ್ಲ, ಈ ಥರ. ಎಣ್ಣೆ ಕೂಡ ಏನೂ ಆಗಿಲ್ಲ ನೋಡಿ, ಕ್ಲಿಯರಾಗಿ ಹಾಗೇ ಇದೆ ಎಣ್ಣೆ. ಇವಾಗ ರಾಗಿ ಒಂದು ಇದನ್ನು ಮಾಡ್ಕೊಳ್ಳೋಣ. ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಇದನ್ನು ಲಟ್ಸೋದಕ್ಕಿಂತ ರಾಗಿ ಹಿಟ್ಟಿಂದು ಪೇಪರಲ್ಲಿ ಹಾಕಿ ಮಾಡೋದು ಬೆಸ್ಟ್ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡಿದ್ದೆ. ಈ ಥರ ಕೈಯಿಂದಾದರೂ ಮಾಡ್ಕೋಬಹುದು ಅಗಲವಾಗಿ, ಅಥವಾ ಲತಣಿಗೆಯಿಂದಾದರೂ ಈ ಥರ ಲಟ್ಟಿಸ್ಕೋಬಹುದು. ಇದಕ್ಕೂ ಕೂಡ ಅದೇ ಥರನ ಹೋಲ್ಗಳನ್ನು ಮಾಡ್ಕೊಳ್ಳಿ. ಇಷ್ಟೇ, ಇದು ಮಾಡ್ಕೊಳ್ಳೋದು ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಗರಿಗರಿಯಾಗಿ ಬಂದಿದ್ವು ಇವು, ಕಟ್ ಅಂತ ಆ ಥರ ಏನೂ ಆಗಿರಲಿಲ್ಲ. ಪಳ್ಳಾಗಿದ್ವು, ಹಗರವಾಗಿದ್ವು, ಟೇಸ್ಟ್ ಆಗಿದ್ವು, ಚೆನ್ನಾಗಿತ್ತು. ಒಂಥರ ಹೊಸ ಥರ, ಅಂದರೆ ಚಕ್ಲಿ ಎಲ್ಲದೂ ಸೇಮ್ ಮಾಡ್ತೀವಿ, ಈ ಥರ ಕೂಡ ಒಂದು ಸಲ ಮಾಡ್ಕೊಳ್ಳಿ. ಈಗ ನಿಪ್ಪಟ್ಟೆಲ್ಲ ಮಾಡಿದರೆ ಶೇಂಗಾ ಕಾಳು ಅದನ್ನೆಲ್ಲ ಹಾಕಿರ್ತೀವಲ್ಲ, ಕರಿಬೇವು ಅದನ್ನೆಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ, ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಎಣ್ಣೆ ಏನೂ ಆಗೇ ಇಲ್ಲ, ಸ್ವಲ್ಪ ಕೂಡ ಏನು ಕಪ್ಪು ಆ ಥರ ಏನೂ ಆಗಿಲ್ಲ. ಎಣ್ಣೆ ಎಷ್ಟು ಕ್ಲಿಯರ್ ಆಗಿದೆ. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ನೀವು ಇನ್ನು ಮುಂದೆ ಹೊಸ ಸ್ನ್ಯಾಕ್ಸ್ಗಳ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ವೆರೈಟಿ ಅಡುಗೆಗಳನ್ನು ಕೂಡ ನಾನು ಇನ್ನು ಮುಂದೆ ಮಿಸ್ ಮಾಡ್ದಲೇ ಈ ವಿಡಿಯೋಗಳನ್ನು ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.